ಕೊಲೆ ಪ್ರಕರಣದ ಆರೋಪಿಯನ್ನ ಬಂಧಿಸುವ ವೇಳೆ ಶೂಟೌಟ್ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು. ಮಂಜುನಾಥ ಆಲಿಯಸ್ ಚಳಿ ಮಂಜ ಎಂಬುವನ ಕಾಲಿಗೆ ಗುಂಡೇಟು ಬಿದ್ದಿದೆ. ಹೊಳೆಹೊನ್ನೂರು ಪೊಲೀಸ್ ಠಾಣೆಗೆ ವಾಕಿಂಗ್ಗೆ ತೆರಳಿದ ಪ್ರಕರಣದಲ್ಲಿ ಹೇಮಣ್ಣ ಎಂಬ ವ್ಯಕ್ತಿಯನ್ನ ಮಚ್ಚು ಹಾಗೂ ಚೂರಿಯಿಂದ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿತ್ತು. ಪ್ರಕರಣದಲ್ಲಿ 3 ಆರೋಪಿಗಳನ್ನು ಗುರುತಿಸಲಾಗಿತ್ತು. ಇದರಲ್ಲಿ ಮಂಜು, ಈ ಚಳಿ ಮಂಜು ಸಹ ಆರೋಪಿಯಾಗಿದ್ದ. ಹಾಡಹಗಲೇ ಜನನಿಬಿಡ ಪ್ರದೇಶದಲ್ಲಿ ಬರ್ಬರವಾಗಿ ನಡೆದಂತಹ ಹತ್ಯೆ ನಾಗರಿಕರನ್ನ ಆತಂಕಕ್ಕೀಡು ಮಾಡಿತ್ತು. ಈ ಹತ್ಯೆ ಘಟನೆಯಲ್ಲಿ ಹೊಳೆಹೊನ್ನೂರು ಪಿಸಿ ಪ್ರಕಾಶ್ಗೂ ಗಾಯಗಳಾಗಿದೆ. ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆರೋಪಿ ಮಂಜನ ಕಾಲಿಗೆ ಗುಂಡೇಟು ಬಿದ್ದಿದೆ. ಹೊಳೆಹೊನ್ನೂರಿನ ಪೊಲೀಸರು ಆತನ ಬಂಧನ ಕಾರ್ಯಾಚರಣೆ ವೇಳೆ ಈ ಘಟನೆಯಾಗಿದೆ. ಆತನನ್ನು ಬಂಧಿಸುವ ವೇಳೆ ಪ್ರಕಾಶ್ ಪೊಲೀಸ್ ಸಿಬ್ಬಂದಿ, ಹೊಳೆಹೊನ್ನೂರಿನ ಪಿಸಿ, ಅವರಿಗೂ ಸಹ ಗಾಯಗಳಾಗಿದ್ದಾವೆ. ಅವರನ್ನು ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ.